ಮುಖಂಡರು ಹಿಂದೊಳಲ್ಲಿ ಹಾಗೆ ಪಂಚಾಯತಿಯವರು 11ನೇ ತಾರೀಕಿಗೆ ಕೊಡ್ತಾರೆ. ನಮ್ದು ಒತ್ತುವರಿ ಆಗಿಲ್ಲ. ನರಸಪ್ರಾಯ ಗ್ರಾಮ ಪಂಚಾಯತಿ ನಮ್ಮ ಸೊತ್ತು ಒತ್ತುವರಿ ಆಗಿಲ್ಲ, ಮತ್ತೆ ದಾಖಲೆಗಳ ಸರ್ಕಾರ ಇದೆ ಅಂತ ಮೆಂಬರ್ಗಳು ಒತ್ತುವರಿ ಆಗಿಲ್ಲ ಸೈನ್ ಹಾಕ್ಕೊಟ್ಟರು. ಇದು ರೆಸಲ್ಯೂಷನ್ನಲ್ಲಿ ಹೆಚ್ಚಿನ ಅವಧಿಯಲ್ಲಿ ದಾಖಲೆಗಳಿದೆ ಅಂತೇಳಿ ಕಮಿಟಿ ಮೆಂಬರ್ಸು ಇದನ್ನ ರದ್ದುಪಡಿಸೋದಕ್ಕೆ ಅಂತೇಳಿ ಕ್ರಮ ವಹಿಸೋ ಬಗ್ಗೆ ಬರೀ ಇದಕ್ಕೆ ಕ್ಲಾರಿಫಿಕೇಶನ್ಗೆ ಇವು ಕಳಿಸ್ತಾರೆ. ಇವು 11ನೇ ತಾರೀಕು ಇಮಿಡಿಯೇಟ್ ಆಗಿ ಆರ್ಡರ್ ಮಾಡಿ ನೀವು ಹೋದ್ರೆ ಕೈಗೂ ಬಾಗಿಸಿದ್ದೆ ಆರ್ಡರ್ಸ್ನ ನಮ್ಮ ಕೈಲಿ ಆರ್ಡರ್ಸ್ ಕಾಪಿ ಕೊಡದೆ PDO ರೆಸಲ್ಯೂಷನ್ ಕಾಪಿ ಕೊಡದೆ ಏನಕ್ಕೆ ಇದೆಲ್ಲ ಕಾರಣ ಅಂದರೆ MLC ಅವರು MLA ಪ್ರೆಷರ್ ಅಂತ ಹೌದು ಅಂತ ನಾನು ಹೇಳ್ತಾ ಇಲ್ಲ, ಪ್ರೆಷರ್ ಅಂತ ಹೇಳ್ಕೊಂಡು ರೋಡ್ ಪ್ರಾಪರ್ಟಿ ಅಂತ ರಸ್ತೆನ ನಮ್ಮದನ್ನ ಖಾತೆನ ರದ್ದು ಮಾಡಿ ದೌರ್ಜನ್ಯವಾಗಿ ರಸ್ತೆ ಆಗ್ತಾ ಇದ್ದಾರೆ. ಈ PWD ಅವ್ರನ್ನ ಕೇಳಿದ್ರೆ ಯಾವುದು ಖಾಸಗಿ ಸೊತ್ತಲ್ವೋ ಯಾವುದು ಅಲ್ಲದೆ ಇರೋವಂಥದ್ದು ಮಾತ್ರ ನಮ್ಗೆ PWD ಸರ್ಕಾರಕ್ಕೆ ಸೇರಿದಂಥದ್ದು. ಈ ಏನು PDO ಅವರ ಪ್ರಾಪರ್ಟಿನ ಗುರುತಿಸ್ಕೊಡ್ಬೇಕು ಪಂಚಾಯತಿಯವರು. ಅವ್ರು ಗುರುತಿಸ್ಕೊಟ್ಟಿದ್ರೆ ನಾವು ಅದನ್ನು ಅಡ್ಡಿಪಡಿಸಲ್ಲ, ನಾವು ಅದು ತೆಗೆದುಕೊಡಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಅಡ್ಡದಾರಿ ಮಾಡಿಕೊಂಡು ಎಲ್ಲ ದಾಖಲೆಗಳು ಇರೋಂಥದ್ದನ್ನ ನಮ್ಮದು ಭಾಗಪತ್ರ ಇದೆ 71ನೇ ಇಸ್ವಿನಲ್ಲಿ ಗಣೇಶ್ ಕುಮಾರ್ ಇಲ್ಲಿ ಎಂಟ್ರಿ ಇದೆ, ಭಾಗಪತ್ರ ಇಲ್ಲಿದೆ ಸರ್. ಇದುವರೆಗೂ ಸೇಮ್ ಚೆಕ್ ಬಂದು ಸೇಮ್ ಅಳತೆ ಮಧ್ಯದಲ್ಲಿ ಈ ಸೊಪ್ಪಿದೆ. ಇಲ್ಲಿವರೆಗೂ ಗ್ರಾಮ ಪಂಚಾಯತಿನಲ್ಲೆಲ್ಲ ದಾಖಲೆಗಳಿದಂತೆ ಇಲ್ಲಿ ಇಂಬರ್ ಇದೆ. ಅದ್ರ ನಂತರನೂ ದೌರ್ಜನ್ಯವಾಗಿ ಇಒ ಪ್ರೆಷರ್ಸ್ ಇದೆ ಅಂತೇಳಿ ಖಾತೆ ರದ್ದು ಮಾಡಿ ಇವತ್ತು ರೋಡ್ ಹಾಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲಿ ಬದುಕ್ತಾ ಇದ್ದೀವಿ ಅಂತೇಳಿ ವಾರ 15 ದಿವಸ ಪ್ರಾಪರ್ಟಿ ಕ್ಲಿಯರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಕೇಳಿದ್ರೆ ಪ್ರೆಷರ್ ಅಂತ ಅನ್ಸಿ ಕೊಟ್ಕೊಂಡು ಇವು ಕನಿಷ್ಠ ಇವಾಗ ಬೆಳಗಿಂದ ಕಾಣಿಸ್ತಾನೆ PDO ನಮಗೊಂದು ರೆಸಲ್ಯೂಷನ್ ಕೊಡದೆ ಓಡೋಗಿದ್ದಾರೆ. ಈ ಎಡಬಲಿ ಇವನು ನಾನು ಅಡ್ಡ ಆಗ್ತಾ ಇದ್ದೀನಿ ಕೊಟ್ಬಿಟ್ಟು ಹೋಗಿ ಸರ್ ಅಂತ ಹೇಳ್ಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಓಡ್ ಬಂದಿದ್ದಾರೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಈ ದಾಖಲೆಗಳೆಲ್ಲ ನೀವು ನೋಡಿ ಸರ್, ನೀವು ಗೊತ್ತಾಗುತ್ತೆ. ಅವನೇ ಇಂಬರ್ಹ ಕೊಟ್ಟಿದ್ದಾನೆ, ಇದು ಇಂಬರ್ಹ. ಈ ದಾಖಲೆಗಳ ಪ್ರಕಾರ ಇಂಬರ್ಹ ಕೊಟ್ಟಿದ್ದಾನೆ ಪಂಚಾಯತಿಯವರು. ಕಮಿಟಿಯವರು ಸ್ಪಾಟ್ ವಿಸಿಟ್ ಮಾಡಿ ಒತ್ತುವರಿ ಆಗಿಲ್ಲ, ದಾಖಲೆಗಳ ಅಕ್ರಮ ಇಲ್ಲ ಅಂತ ಹೇಳಿದ್ದಾರೆ. ರೆಸಲ್ಯೂಷನ್ ನಲ್ಲಿ PDO ಮತ್ತೆ ದಾಖಲೆಗಳ ಪ್ರಕಾರ ಇದೆ ಅಂತಾನೂ ಹೇಳಿದ್ದಾರೆ. ಇವು ಅದನ್ನು ಹೇಳ್ತಾನೆ ಕೋರ್ಟ್ ಮಾಡಿ PWD ಅವರು ರಸ್ತೆ ಅಂತ ಹೇಳ್ತಾರೆ. PWD ಅವ್ರನ್ನ ಕೇಳಿದ್ರೆ ನಮ್ದು ರಸ್ತೆ ಅಂತ ಯಾವುದೂ ಇಲ್ಲ, ಖಾಸಗಿ ಯಾವುದಲ್ಲೂ ಅದು ಮಾತ್ರ ನಮ್ಮ ಸೊತ್ತು, ಯಾವುದೇ ಪಾಣಿ ಇರಲ್ಲ, ಯಾವುದೇ ರೀತಿ ರೆಕಾರ್ಡ್ಸ್ ನಮ್ಮ ಹತ್ರ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ನಂತರನೂ ಈ ರೀತಿ ಆಗಿದೆ. ಇನ್ನೇನಾರ ನಾವಲ್ಲಿ ಮಾತಾಡಿದ್ರೆ ಪೊಲೀಸರು ಕಂಪ್ಲೇಂಟ್ ಅಂತೇಳಿ ಅಲ್ಲಿ ನಾವು ಸಫರ್ ಆಗಬೇಕಾಗುತ್ತೆ. ಹಿಂದೆ ಒಂದ್ಸತಿ ಹಿಂಗೆ ಎಡಬಲಿನ ಅಡ್ಡಿಪಡಿಸಿದಾಗ ನನ್ನ ತಮ್ಮಂದನ್ನ ಜೀಪ್ ಹತ್ತಿಸ್ಕೊಂಡ್ಬಂದು ಸ್ಟೇಷನ್ವರೆಗೂ ಕರ್ಕೊಂಡ್ಬಂದಿದ್ರು. ನಾನು ಅನಿಲನ ಹತ್ರ ಕೂಡ ದಾಖಲೆಗಳು ಇದೆಣ್ಣ ಅಂತೇಳಿ ಚೋಟೇಶ್ವರ ಮುಳ್ಳಿಗೆ ಹಾಕಿ, ಅಂದ್ರೆ ನಮ್ಮ ಎಲ್ಲೆಣ್ಣಲ್ಲಿ ಮುಳ್ಳಿಗೆ ಹಾಕಿ ಇವೆಲ್ಲ ತೊಂದರೆಗಳಾಗ್ಬಿಟ್ಟಿದ್ರಿಂದ ಇನ್ನೊಂದು ಭೇಟಿ ಮಾಡೋಕ್ಕಾಗಲಿಲ್ಲ. ನಾನು ಹಣ ತೊಂದರೆ ಕೊಡ್ತಾ ಇದೆ ಅಣ್ಣ ನೀವು ಹೇಳ್ತಾ MLA ಒಂದೊಂದು ಸತಿ ಫೇಲ್ ಮಾಡಿದ್ದೀನಿ, ತೆಗ್ದಿಲ್ಲ. ಮತ್ತೆ ಹೌಸ್ ಅಲ್ಲೋಗಿ ನಾನು PWD ಸೆಕ್ರೆಟರಿಗೆ ಕಂಪ್ಲೇಂಟ್ ಮಾಡಿದೆ. PWD ಸೆಕ್ರೆಟರಿ ಏನು ಹೇಳಿದ್ರು, ಯಾವ ನಿಮ್ಮದು ಸೆಟಲ್ಮೆಂಟ್ ಏರಿಯಾದಲ್ಲಿ PWD ಪ್ರಾಪರ್ಟಿ ಬರಲ್ಲ, ಸಸ್ಪೆಂಡ್ ಆಗ್ತಿಲ್ಲ ಅಂತ ಹೇಳಿದ್ರು. ಇವತ್ತು ಮಂಜಪ್ಪ CE ಅವರಿಗೆ ಲೋಕಲ್ ಅವರು ಯಾರೋ ಫೋನ್ ಮಾಡಿ ನನಗೆ ಗೊತ್ತಿದೆ ಇಲ್ಲಿ ಹೇಳಲ್ಲ, ನಮ್ಮದು ನಾವು ಬಗೆಹರಿಸ್ಕೋತೀವಿ ಅಂತ CE ಹೇಳಿದಾರಂತೆ. ಮತ್ತೆ ಇವರು ರದ್ದು ಮಾಡಿದ್ದಾರೆ. ಇವತ್ತು ದಾಖಲೆ ಇದನ್ನ ಇಟ್ಕೊಂಡು ದೌರ್ಜನ್ಯವಾಗಿ ನಮ್ಮ ಮೇಲೆ ನಮ್ಮ ಜಾಗನ ತಗೊಳ್ತಾ ಇದ್ದಾರೆ ಸರ್. ನಾವು ಕೋಲಾರಲ್ಲಿ ಬದುಕ್ತಾ ಇದ್ವಿ, ಇಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ಬದುಕ್ತಾ ಇದ್ವಿ. ಇನ್ನೆಲ್ಲ ನಾವು 12 ದಿನಕ್ಕೆ ಏನಾಗುತ್ತೆ? ಈ ಮತದಾರರೆಲ್ಲ ಪಾಪ ಈ ರೀತಿ ಕೇಳ್ತಾ ಇದ್ದಾರೆ. ಯಾರೋ ಹಿಂದೆ ಒಬ್ರು ಇದ್ದಿದ್ದು MLA ಮಿನಿಸ್ಟ್ರು ದ್ವೇಷದ ರಾಜಕಾರಣಗಳು ಮಾಡ್ತಿದ್ರು. ಇವತ್ತು ಇದನ್ನ ನಾನೇನಂತ ತಗೊಳ್ಬೇಕಿಲ್ಲಿ ಸರ್? ಎಡಬಲಿಗೆ ಫೋನ್ ಮಾಡಿ ಮತ್ತೆ ಈಗ ಒತ್ತಡಗಳಿದೆ ಅಂತ ಹೇಳಿದಾರಲ್ಲ ಸರ್, ಕೇಳಿ. ಮತ್ತೆ ಈ ರೀತಿ ಏಕಪಕ್ಷೀಯವಾಗಿ ನಮ್ಗೆ ನೋಟಿಸ್ ಕೊಡದೆ ನಮ್ಮ ದಾಖಲೆಗಳನ್ನ ಪರಿಶೀಲಿಸೆ ಇಮಿಡಿಯೇಟ್ 11ನೇ ತಾರೀಕು ಕೊಟ್ಟರೆ 11ನೇ ತಾರೀಕು ಮಧ್ಯಾಹ್ನ ಆರ್ಡರ್ಸ್ ಮಾಡೋದು ದರ್ದಿ ಈ ಬಗ್ಗೆನಿತ್ತು. ಇಲ್ಲಿ ಪಂಚಾಯತಿನಲ್ಲಿ ರೆಸಲ್ಯೂಷನ್ ಮಾಡಿ ಕಳಿಸ್ತಾರೆ, ಅಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ತಿರ್ಗಾ ಪಂಚಾಯತಿನಲ್ಲಿ ಏನ್ ಮಾಡಿದ್ದಾರೆ, ಇರೋ ದಾಖಲೆ ಮೆಂಬರ್ಗಳೆಲ್ಲ ಸೈನ್ ಹಾಕಿ ಕೊಟ್ಟಿದ್ದಾರೆ. ನಮಗೆ ರೆಸಲ್ಯೂಷನ್ ಆಗಿದೆ ಅಂತ ಮೊದಲು ಏನಂತ ರೆಸಲ್ಯೂಷನ್ ಮಾಡಿದ್ದಾರೆ ಸರ್. ಈ ರೀತಿ ಒತ್ತುವರಿ ಆಗಿದ್ರೆ ರದ್ದುಪಡಿಸೋದ್ರ ಬಗ್ಗೆ ನೀವು ಕ್ರಮ ವಹಿಸಬಹುದು. ಅಂದ್ರೆ ವೆರಿಫಿಕೇಶನ್ ಮಾಡ್ಬೇಕು. ನೀವು ನಮ್ಗೆ ನೋಟಿಸ್ ಮಾಡಬೇಕು. ಪಂಚಾಯತಿಗಳಲ್ಲಿ ಕೂಡ ಪಂಚಾಯತಿ ಅಧಿಕಾರಿ ಕೂಡ ಸರ್ ಮತ್ತೆ ಮಾರ್ಕಿಂಗ್ ಮಾಡುವಾಗ 22 ರದ್ದುಪಡಿಸೋದ್ರ ಬಗ್ಗೆ 2ನೇ ರೆಸಲ್ಯೂಷನ್ ಏನಕ್ಕೆ ಮಾಡಿ
ಯಾರು ರೆಸಲ್ಯೂಷನ್ ಮಾರನೇ ದಿವಸ ರೆಸಲ್ಯೂಷನ್ ಮಾಡಿಲ್ಲ, ಇವ್ರು ಹೇಳ್ತಾರೆ ಲೆಟರ್ ಕಳಿಸ್ತಾರೆ ಮಾಡಿಲ್ಲ. ನೋಡಿ ಸರ್, ದಾಖಲೆ ಇದೆ. ಆಮೇಲೆ ಪಂಚಾಯತಿಯವರು ಮೊದಲು ಮಜಾ ಮಾಡುವಾಗ ದಾಖಲೆಗಳನ್ನ ಮಾಡುವಾಗ ರೋಡ್ಗೆ ನಮ್ಗೆಲ್ಲ ನೋಟಿಸ್ ಕೊಡ್ಬೇಕಾಗಿತ್ತು. ಅವರು ಕೂಡ ಅದೇ ಏಕ ನಿರ್ಣಯವಾಗ ಮಾಡಿದ್ದಾರೆ. ಇವರು ಕೂಡ ಏಕ ನಿರ್ಣಯ ಮಾಡ್ತಾನೆ, PWD ಏಕ ನಿರ್ಣಯ ಮಾಡ್ತಾನೆ. ಅಲ್ಲ ಸರ್, ಇವರು ಯಾವ ನಂಬಿಕೆ ಇಟ್ಕೊಂಡು ನಾಳೆ ಇವ್ರ ಪ್ರಾಪರ್ಟಿಲಿ ಇರ್ತದೆ, ಯಾವ ನಂಬಿಕೆ ಇಟ್ಕೊಂಡು ಇದನ್ನೆಲ್ಲ ಓಟ್ ಮಾಡೋದಿಲ್ಲ. ನೀವು ಹೇಳಿದ ಕರೆಕ್ಟ್. ಇದನ್ನ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಅವ್ರನ್ನ ಕರಿಬೇಕು, NHPD ಮಾತಾಡಬೇಕು. ರೋಡನ್ನ ನಾಳೆ ದೌರ್ಜನ್ಯವಾಗಿ ಹಾಕೋದನ್ನ ತಡೆ ಹಿಡಿಯಕ್ಕೆ ಸರ್, ನನ್ನ ರಿಕ್ವೆಸ್ಟ್ ಏನಂದ್ರೆ ಅಲ್ಲಿವರೆಗೂ ರೋಡ್ ಡೆವಲಪ್ ಮಾಡ್ಬಿಡ್ತಾರೆ. ಆ ಉದ್ದೇಶಕ್ಕೆ ಈಗ ರೆಸಲ್ಯೂಷನ್ ಕ್ಯಾನ್ಸಲ್ ಮಾಡಿ ಅಂದ್ರೆ ಅಡ್ಡದಾರಿಯಲ್ಲಿ ಬಂದು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಇದೆಲ್ಲ ಕ್ಲಾರಿಫೈ ಆಗೋವರೆಗೂ ರೋಡ್ ಕೆಲಸನ ನಮ್ಮ ಜಾಗದಲ್ಲಿ ಸ್ವಲ್ಪ ನಿಲ್ಸಕ್ಕೆ ಹೇಳಿ ದಯವಿಟ್ಟು. ಕೋರ್ಟಲ್ಲಿ ಹೋಗಿ ಇಂಜೆಕ್ಷನ್ ತಗೊಳ್ಳೋಣ, ಅದನ್ನ ರದ್ದು ಮಾಡ್ತಾನೆ ಅಂದ್ರೆ ರೆಸಲ್ಯೂಷನ್ ಕಾಪಿ ಮಾಡ್ತಾ ಇಲ್ಲ. ಆರ್ಡರ್ ಸರ್, ಮಂಜಪ್ಪ ಸಿಇ ಅಲ್ಲಿಂದ ಪುಟ್ಟಣ್ಣ MLC ಅವ್ರಿಗೆ ಸರ್ ಇಲ್ಲಿಂದ ಹಾಕಿದ್ದಾರೆ ಸರ್, ಇದನ್ನ ಕೊಟ್ಟಿದ್ದ ಪುಟ್ಟಣ್ಣ MLC ಅವರು ನನಗೆ ಇಲ್ಲಿ ಕಾಪಿ ಕೊಟ್ಟಿಲ್ಲ. ಸಿಇಗೆ ಏನ್ ಗೊತ್ತಾಗೋದಿಲ್ಲ ವಿಚಾರ. ಈ ಕಾಪಿ ಸಿಇ ಮಾಡಿರೋದು ಗೊತ್ತು, ಫೋನ್ ಮಾಡಿರೋದು ಗೊತ್ತು, ನನಗೆ ಹೇಳಿರೋದು ಎಲ್ಲ ಆಫೀಸರ್ಸ್ ನನಗೂ ಹೇಳಿದ್ದಾರೆ. ಸಿಇಗೆ ಏನ್ ಗೊತ್ತು? ಸರ್ಟಿಫೈಡ್ ಅಲ್ಲ, ನನಗೆ ಕೊಡ್ತಾ ಇಲ್ಲ. ಕರೆದು ನಾನು ಮಾತಾಡ್ತೀನಿ. ಈಗ ಕೆಲಸ ನಿಲ್ಸಕ್ಕೆ ಹೇಳಿ, ನನ್ನ ರಿಕ್ವೆಸ್ಟ್ ಹೇಳಿ. ನಾನು ಹೇಳೋದಿಲ್ಲ ಯಾವುದು ಅಂತ ನನಗೆ ಗೊತ್ತಿಲ್ಲ. ಅದರಿಂದ ನಾನು ಇಒ ಅವರನ್ನ PWD ಅವರನ್ನ ಅಧಿಕಾರಿಗಳನ್ನ ಕರೆದು ನಾನು ಹೇಳ್ತೀನಿ. ನಾನು ಸುಮ್ಮನೆ ಎಲ್ಲರೂ ಹೇಳೋದಕ್ಕೆ ನಾನು ಸುಳ್ಳು ಕೊಳ್ಳು ಹೇಳೋದಿಲ್ಲ, ನನಗೆ ಅದು ಗೊತ್ತೂ ಇಲ್ಲ. ಅದರಿಂದ ಎಲ್ಲರೂ ಕರೆದು ಮಾತಾಡ್ತೀನಿ. ನೀವು ದೀರ್ಘಕಾಲ ಸಾರ್ವಜನಿಕ ಜೀವನದಲ್ಲಿದ್ದೀರಿ. ಒಂದು ನಿಮಿಷ ಅಮ್ಮ, ಹೇಳಿ ಸರ್. ನೀವು ಕೂಡ ಬೇರೆ ಸ್ಥಾನಮಾನಗಳಲ್ಲಿ ಕೆಲಸ ಮಾಡಿದ್ದೀರಿ. ತಾಲೂಕಿನ ಅಭಿವೃದ್ಧಿ ಬಗ್ಗೆ ನಿಮಗೂ ಕೂಡ ಕಾಳಜಿ ಇದೆ. ಎಲ್ಲದಕ್ಕೂ ಒಂದು ಕ್ರಮ ಇರುತ್ತೆ. ಎಮೋಷನಲ್ ಆಗಬೇಡಿ, ಕ್ರಮ ಇರುತ್ತಲ್ಲ, ಒಂದು ನಿಮಿಷ ಈಗ ಅವ್ರೇನು ಅನಿಲ್ ಅವರು MLA ಅವ್ರು ಏನು ಹೇಳ್ತಾರೆ, MLC ಅವರು MLA ಅಧಿಕಾರಿಗಳನ್ನ ಕರೆದು ಮಾತಾಡ್ತಾರೆ, ನಮಗೊಂದು ಕರೆಸ್ಕೊಡ್ತಾರೆ. ಆಮೇಲೆ ಕರೆಸ್ತೀವಿ. ನಾಳೆಯಿಂದ ಕೋರ್ಟ್ ರಜೆ ಇದೆ ಸರ್, ರೋಡ್ ವರ್ಕ್ ಮಾಡ್ಬಿಡ್ತಾರೆ, ನನಗೆ ತೊಂದರೆ ಆಗುತ್ತೆ. ಎಲ್ಲ ಆಗೋದ್ಮೇಲೆ ನಾನು ಹೇಗೆ ಸರ್ ನ್ಯಾಯ ಸಿಗೋದು? ಅವ್ರದ್ದಾದಂಥ ಜವಾಬ್ದಾರಿಗಳು ಇದ್ದಾವೆ. ಇರಪ್ಪ, ದಯವಿಟ್ಟು ನೋಡ್ಬೇಕು ಸ್ವಲ್ಪ, ನಮಗೂ ಕಷ್ಟ ಇದೆ. ಕಷ್ಟ ಹೇಳ್ಕೊತಾ ಇದ್ದೀವಿ. ಯಾರು ರಾಜಕೀಯ ತಗೊಂಡಿರೋದು? ಖಂಡಿತವಾಗ್ಲೂ ನಾವು ಇಒ ಅವರನ್ನ PD ಜಯಕುಮಾರ್ ಜಿಲ್ಲಾ PWD ಅವರನ್ನ ಎಲ್ಲರೂ ಕರೆದು ಈ 2-3 ದಿವಸದಲ್ಲಿ ಮಾತಾಡ್ತಿದ್ದಾರೆ. ರೋಡ್ ವರ್ಕ್ ಒಂದು ವೇಳೆ ನಡೆದು ಕರೆಕ್ಟ್ ಆಗಿ ದಾಖಲೆ ಬಿಡಿಸ್ಕೊಳ್ಳೋ ಜವಾಬ್ದಾರಿ ನಮ್ದು ಜವಾಬ್ದಾರಿ. ತಪ್ಪಿಕೊಂಡು ಬಂದ್ರೆ ಏನ್ ಮಾಡ್ತೀರಿ ಸರ್? ನಿಮ್ಮ ಕಡೆಯಿಂದ ಏನ್ ಕ್ರಮ ತಗೋತೀವಿ? ಈಗಲೇ ಎಲ್ಲ ಹೇಳಕ್ಕಾಗೋದಿಲ್ಲ. ನೀನು ಅರ್ಥ ಮಾಡ್ಕೋ, ನಿಮ್ ಜಾಗದಲ್ಲಿ ಇದೇ ರೀತಿ ಮಾಡಬೇಕು, ಹಿಂಗೆ ಮಾಡಬೇಕು, ನೀನೇ ಆದೇಶ ಮಾಡಬೇಕು. ನಾನು ಆದೇಶ ಮಾಡ್ತಿಲ್ಲ, ಕಂಡು ಬಂದ್ರೆ ಅರ್ಥ ಮಾಡ್ಕೊಳ್ಳಿ. ತೀರ್ಮಾನ ತಗೊಳ್ಳೋಣ. DC ಅವ್ರನ್ನ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿದ್ರೆ ಮಾಡೋಣ. ಆ ಸಭೆಗೆ NH ಅವರು ಬರ್ತಾರೆ, PWD ಅವರು ಬರ್ತಾರೆ, ಇವರು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟ ಇಒ ಅವರು ಇರ್ತಾರೆ, PDO ಅವರು ಇರ್ತಾರೆ. ಎಲ್ಲರನ್ನೂ ಇಟ್ಕೊಳ್ಳೋಣ. ನಿಮ್ ದಾಖಲೆಗಳೇನಿದೆ ಅದನ್ನು ಪರಿಶೀಲನೆ ಮಾಡೋಣ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವತ್ತು ಆ ಸಭೆಯಲ್ಲಿ ತೀರ್ಮಾನ ಮಾಡೋಣ ಅಂತ ಹೇಳ್ತಾ ಇದೀವಲ್ವಾ? ರಸ್ತೆ ಅಭಿವೃದ್ಧಿ ಅಂದ್ರೆ ಅಗಲೀಕರಣ ನಡೀತಾ ಇದೆ. ಅಲ್ಲಿ ನಮಗೆ ನಮ್ಮ ಖಾಸಗಿ ಸುತ್ತುಗಳು ಏನಿರುತ್ತೆ ಆ ಜಾಗದಲ್ಲಿ ಯಾವುದೇ ರೀತಿಯಲ್ಲಿ ನೋಟಿಸ್ ಆಗಿರೋದಿಲ್ಲ PWD ಇಂದ. ಮತ್ತೆ ಯಾವುದೇ ರೀತಿ ಪರಿಹಾರ ಸಿಕ್ಕಿರಲ್ಲ. ನಮ್ಮ ಸ್ವತ್ತುಗಳು ಏನಿದೆ ಅದನ್ನು ನಾವು PWDಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಂಪ್ಲೇಂಟ್ ಮಾಡಿ ಈ ರೀತಿ ಖಾಸಗಿ ಸ್ವತ್ತು ಇರುವಂಥ ಜಾಗದಲ್ಲಿ ರಸ್ತೆಗೆ ಬಳಕೆ ಮಾಡ್ಕೊಡಲ್ಲ ಅಂತ ಕಂಪ್ಲೇಂಟ್ ಮಾಡಿ ಬಂದಮೇಲೆ PWD ಅಧಿಕಾರಿಗಳ AW ಮಂಜುನಾಥ್ ಅವ್ರಿಗೆ ಈ ಒಂದು ಪದ್ಧತಿ ಅಲ್ದಿರೋ ಕ್ರಮ ಅಲ್ದಿರೋ ರೀತಿಯಲ್ಲಿ ಕೆಲಸ ನಡೀಬಾರ್ದು ಅಂತೇಳಿ ಸೀರಿಯಸ್ ಆಗಿ ವಾರ್ನ್ ಮಾಡಿರ್ತಾರೆ. ಅದಾದ ನಂತರನೂ ಸಹ ಇವರು ದುರುದ್ದೇಶಗಳನ್ನ ಇಟ್ಕೊಂಡು ಪಂಚಾಯತಿನಲ್ಲಿ ನಮ್ಮ ದಾಖಲೆಗಳನ್ನು ಸುಳ್ಳಾಗಿ ಇರೋ ಖಾತೆ ಇದ್ದು 79ನೇ ಇಸ್ವಿಯಿಂದ ನಮಗೆ ಮಾರಾಟ ಮಾಡೋರ ಹತ್ರ ಭಾಗಪತ್ರ ಇದ್ದು, ನಮ್ಮ ಹತ್ರ ಕ್ರಯಪತ್ರ ಇದ್ದು, ನಂತರ ಈವರೆಗೂ ಈ ಸೊತ್ತು ಇರುವಂಥ ಚೆಕ್ಬಂದಿಗಳು ಅಳತೆ ಎಲ್ಲ ಕರೆಕ್ಟ್ ಆಗಿದ್ದು ಅದರಲ್ಲಿ ಅನುಭವದಲ್ಲಿರುವಂಥ ಜಾಗನ ರಸ್ತೆದು ಅಂತ ಹೇಳಿ ಖಾತೆಯನ್ನು ರದ್ದು ಮಾಡೋದಕ್ಕೆ ನರಸಾಪುರ ಪಂಚಾಯತಿ ಅವರು ಮಾಡಿರ್ತಾರೆ. ಅದನ್ನು
AW ಅವರು ನಮಗೆ ನೋಟಿಸ್ ಕೊಡದೆ ದಾಖಲೆಗಳನ್ನ ಪರಿಶೀಲನೆ ಮಾಡದೆ 11ನೇ ತಾರೀಕು ಖಾತೆ ರದ್ದು ಮಾಡಿ ಆದೇಶ ಮಾಡಿರ್ತಾರೆ. ಆ ಆದೇಶನ ಇಟ್ಕೊಂಡು ಇವತ್ತು ದೌರ್ಜನ್ಯವಾಗಿ PWD ಅವರು ರೋಡ್ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಯಾವುದು ಕೂಡ ಯಾವುದೇ ರೀತಿ ನೋಟಿಸ್ ಕೊಡೋದು PWD ಅವರಾಗಲಿ, ಪಂಚಾಯತಿಯವರಾಗಲಿ, ಇವು ಆಗಲಿ ರಾಜಕೀಯ ಒತ್ತಡಗಳಿದೆ, ಇಲ್ಲಿನ ದೊಡ್ಡವ್ರ ಒತ್ತಡಗಳಿದೆ ಅಂತ ಹೇಳ್ಕೊಂಡು ನಮಗೇನು ರೆಸ್ಪಾಂಡ್ ಮಾಡಿದೆ ಒಂದು ಆರ್ಡರ್ ರೆಸಲ್ಯೂಷನ್ ಕಾಪಿ ಆಗಲಿ, ಇಒ ಆರ್ಡರ್ ಮಾಡಿರೋಂಥ ಕಾಪಿ ಆಗಲಿ ಏನನ್ನು ಕೊಡದೆ ಕೋರ್ಟ್ಗೆ ಹೋಗೋದಕ್ಕೆ ನಾವು ಕೋರ್ಟ್ಗೆ ಹೋಗ್ಬಿಡ್ತೀವಿ ಅಂತ PWD ಅವರು ಏನು ದಾಖಲೆ ಕೊಡ್ತಿಲ್ಲ. ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ ಇನ್ನೊಂದು ವಾರ ಮಟ್ಟಿಗೆ ಕೋರ್ಟ್ ರಜೆ ಇರೋದನ್ನು ಪ್ಲ್ಯಾನ್ ಮಾಡಿಕೊಂಡು ದೌರ್ಜನ್ಯವಾಗಿ ರಸ್ತೆನ ನಮ್ಮ ಜಾಗದಲ್ಲಿ ರಸ್ತೆಗೆ ಜಲ್ಲಿ ಟಾರ್ ಹಾಕ್ತಾ ಇದ್ದಾರೆ. ಇವತ್ತು ಈ ವಿಚಾರವಾಗಿ ಇಒ ಮೇಲೆ ಯಾವ ರೀತಿ ತಗೊಳ್ತೀರಾ ಅಂತೇಳಿ ನಾನು MLA ಅವ್ರಿಗೂ MLC ಅವ್ರಿಗೂ ಸುದರ್ಶನ್ ಸಾಹೇಬ್ರ ಹತ್ರ ಕೇಳೋದಕ್ಕೆ ಇಲ್ಲಿ ಬಂದು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರೇನು ಕ್ರಮ ಅವ್ರನ್ನ ಕರೆಸಿ ಸಭೆ ಮಾಡಿ ಏನೋ ಕ್ರಮ ತಗೋತೀನಿ ಅಂದಿದ್ದಾರೆ. ಕಾದ್ ನೋಡ್ಬೇಕದು. ರಸ್ತೆನ ತಡೆಯುವಾಗ ಕೆಲಸ ತಡೆ ಮಾಡಿ ಅಂತಂದ್ರೆ ತಡೆ ಮಾಡ್ತಾ ಇಲ್ಲ. ಅವರು ತೊಂದರೆ ಕೊಡೋ ಉದ್ದೇಶದಿಂದನೇ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಮಾರ್ಕಿಂಗ್ ಆಗಿಲ್ಲ ಸರ್. ಅವ್ನು ಮಾಡಿದ್ದೆ ಕೆಲಸ, ಅವ್ರು ಹೇಳಿದ್ದೆ ಕೆಲಸ ನಾವು ನೋಡ್ಕೊಂಡಿರ್ಬೇಕಷ್ಟೇ. ಇನ್ನೊಂದು ರೋಡ್ನ ನರಸಾಪುರ ರೋಡ್ನ ಪ್ಲಾನ್ ಮಾಡುವಾಗ ವಾಲ್ ಟು ವಾಲ್ ತಗೊಂಡಿದ್ದಾರೆ. ಮುಂದೊಂದು ದಿವಸ ಅಲ್ಲಿಂದ 6 ಮೀಟರ್ ಅಂದರೆ ರಸ್ತೆ ಬದಿಲಿರೋ ಯಾವ ಅಂಗಡಿಗಳು ಕೂಡ ಯಾವ ಅಂಗಡಿ ಮುಂಗಟ್ಟುಗಳು ಆಸ್ತಿಗಳು ಉಳಿದಿರೋದಿಲ್ಲ. ಆ ರೀತಿಯಲ್ಲಿ ಪ್ಲಾನ್ ಮಾಡೋ ಸಮಯದಲ್ಲಿ ಕೂಡ ಹಿಂದಗಡೆ ಯಾರಿಗೂ ನೋಟಿಸ್ ಕೊಟ್ಟಿರಲಿಲ್ಲ ಪಂಚಾಯತಿಯಿಂದ. ಖಾಸಗಿಯವ್ರ ಸ್ವತ್ತುಗಳ ಬಗ್ಗೆ ವೆರಿಫಿಕೇಶನ್ ಮಾಡಿ ಏನೋ ಅವ್ರದ್ದು ದಾಖಲೆ ಪರಿಶೀಲಿಸಿ ಮಾಡಿರಲ್ಲ ಪ್ಲಾನ್ನ. ಹಾಗೇನೆ ಪ್ಲಾನ್ ಮಾಡಿರ್ತಾರೆ. ಅವತ್ತು ಅದೇ ರೀತಿ ಪ್ಲಾನ್ ಮಾಡಿರ್ತಾರೆ. ಇವತ್ತು ಸಹ ಅವ್ರು ಇಷ್ಟಕ್ಕೆ ಬಂದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಡೇ 1 ಇಂದ ಇಲ್ಲಿವರೆಗೂ ಇವ್ರು ಇಷ್ಟ ಏನು ಬರುತ್ತೋ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.